ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ನನಗೆ ಹುಷಾರಿರಲಿಲ್ಲ ಮತ್ತು ನಾನೆಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ಅದಕ್ಕೆ ಯಾವುದೇ ಥರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ನಾನು ಇಂಡಿಯಾ ಹೋಗ್ತಾ ಇದ್ದೀನಿ 3 ಮಂತ್ಸ್ ವೆಕೇಷನ್ ಅಂತ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ನಾನು ಡಿಸೆಂಬರಲ್ಲಿ ನನ್ನ ಅಣ್ಣನ ಎಂಗೇಜ್ಮೆಂಟ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗ ನನ್ನ ಅಣ್ಣನ ಮದುವೆ ಇದೆ ಮತ್ತು ನಾನು ಪ್ರತಿ ಸಲ ಶಿವರಾತ್ರಿ ಹಬ್ಬಕ್ಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನಾನು ಇವಾಗ ಹೊರಟಿದ್ದೀನಿ ಲಂಡನ್ನಿಂದ. ಸೊ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಇಂಡಿಯಾದಲ್ಲಿರ್ತೀನಿ. ಪ್ರತಿ ಸತಿ ಲಂಡನ್ನಿಂದ ಇಂಡಿಯಾ ಹೋಗಬೇಕಾದ್ರೆ ಮ್ಯಾಂಡೇಟ್ರಿ ಥಿಂಗ್ಸ್ ಅಂದರೆ ಚಾಕ್ಲೇಟ್ಸು. ಸೊ ನನ್ನ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ಚಾಕ್ಲೇಟ್ ಕೊಡೋದಕ್ಕೆ ಶಾಪಿಂಗ್ ಮಾಡಿದೆ. ನನ್ನ ಫ್ಲೈಟ್ ಹಾಫ್ ಆನ್ ಅವರ್ ಡಿಲೇ ಆಗಿತ್ತು. ಮತ್ತು ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏಪ್ರಿಲಲ್ಲಿ ಟ್ರಾವೆಲ್ ಮಾಡ್ತಾರೆ, ಅವ್ರಿಗೆ ಆಫೀಸ್ ವರ್ಕ್ ಇರೋದ್ರಿಂದ. ಮತ್ತು ಒಬ್ಬಳೇ ಹೋಗ್ತಿರೋದ್ರಿಂದ ತುಂಬ ಬೇಜಾರಾಗುತ್ತೆ. 10 ಅವರ್ಸ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅರ್ಲಿ ಮಾರ್ನಿಂಗ್ ಒಂದು 5:30 ಹಂಗೆ ಇಂಡಿಯಾ ರೀಚ್ ಆಗ್ತೀನಿ. ಸೊ ನಾನು ಅಲ್ಲಿಂದ ತುಮಕೂರು ಹೋಗಬೇಕು. ಲಂಡನ್ನಿಂದ ನನಗೆ 1:45ಗೆ ಫ್ಲೈಟ್ ಇದ್ದಿದ್ದು ಆಫ್ಟರ್ನೂನು. ಬಟ್ ಇಲ್ಲಿ 30 ಮಿನಿಟ್ಸ್ ಡಿಲೇ ಆಯಿತು. ಯೂಶ್ವಲಿ ನನಗೆ ಇದು ಸೆಕೆಂಡ್ ಟೈಮ್ ಈ ಥರ ನಾನು ಫ್ಲೈಟ್ ಡಿಲೇ ಆಗ್ತಿರೋದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಏರ್ ಇಂಡಿಯಾ 1 ಅವರ್ ಫ್ಲೈಟ್ ಡಿಲೇ ಆಗಿತ್ತು ನಮಗೆ ಬ್ಯಾಂಗ್ಳೂರ್ ಟು ಲಂಡನ್ ಬರಬೇಕಾದ್ರೆ. ಲಂಚ್ ಅಂತ ಜಾಕ್ ಫ್ರೂಟ್ ಬಿರಿಯಾನಿ ಕೊಟ್ಟಿದ್ದರು. ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ವಿಧಿ ಇಲ್ಲ, ತಿನ್ನಬೇಕು. 10 ಅವರ್ಸ್ ಲಾಂಗ್ ಫ್ಲೈಟ್ ಅಲ್ವಾ. ಯೂಶ್ವಲಿ ನಾನು ಮನೆಯಿಂದನೇ ಚಪಾತಿ ಮಾಡ್ಕೊಂಡು ಬರ್ತಿದ್ದೆ, ಬಟ್ ಟೈಮ್ ಇರಲಿಲ್ಲ ಅಂತ ಮಾಡ್ಕೊಂಡು ಬರಲಿಲ್ಲ. ಫ್ಲೈಟಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಷ್ಟ. ಸ್ಟಾರ್ಟಿಂಗ್ ಒಂದು 4 ಅವರ್ಸು ಲಂಚ್ ಮಾಡೋದ್ರಲ್ಲಿ, ನಿದ್ದೆ ಮಾಡೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೋದು. 4 ಅವರ್ಸ್ ಏನೂ ಅನಿಸಲ್ಲ. ಬಟ್ ರಿಮೈನಿಂಗ್ 5 to 6 ಅವರ್ಸ್ ಇದೆಯಲ್ಲ, ಸೊ ಎಷ್ಟೇ ಸಲ ನೋಡಿಕೊಂಡ್ರು ಟೈಮ್ ಮುಂದೆನೇ ಹೋಗಲ್ಲ ಅನ್ನಿಸ್ತಿರುತ್ತೆ. ಸೊ ನಾನು ಯಾವಾಗಲೂ ನೆಟ್ಫ್ಲಿಕ್ಸಲ್ಲಿ ಯಾವುದಾದ್ರೂ ಮೂವಿನ ಅಥವಾ ವೆಬ್ ಸೀರೀಸು ಡೌನ್ಲೋಡ್ ಮಾಡ್ಕೊಂಡು ಬರ್ತೀನಿ. ಸೊ ಅದನ್ನೇ ನೋಡ್ತೀನಿ ಸ್ವಲ್ಪ ಹೊತ್ತು. ತುಂಬ ಹೊತ್ತು ನೋಡಿದ್ರೆ ತಲೆನೋವು ಬಂದುಬಿಡುತ್ತೆ. ಮತ್ತು ನನ್ನ ಹಸ್ಬೆಂಡ್ ಇದ್ದಿದ್ರೆ ಹೆಂಗೋ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಬಟ್ ನಾನು ಸಿಂಗಲಾಗಿ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಸೊ ಟೈಮೇ ಹೋಗ್ತಾ ಇಲ್ಲ. ಸೊ ಆದಷ್ಟು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ. ಮತ್ತು ಇಂಡಿಯಾಗೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿಗೆ ನಿದ್ದೆನೂ ಬರ್ತಿಲ್ವೇನೋ ಗೊತ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ನಾನು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂತಂದರೆ, ಒಂದು ಫ್ಯಾಮಿಲಿ ಫಂಕ್ಷನ್ನು, ಮತ್ತು ನನಗೂ ಕೆಲವೊಂದು ಕೆಲಸ ಇದೆ ಇಂಡಿಯಾದಲ್ಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಬಂದೆ. ಅಣ್ಣನ ಮದುವೆ ಮೇನಲ್ಲಿರೋದು. ಫೈನಲಿ ಮಾರ್ನಿಂಗ್ 5:30 ಹಂಗೆ ಬೆಂಗಳೂರು ರೀಚ್ ಆದೆ. ಸೊ ಇಲ್ಲಿಂದ ನಾನು ತುಮಕೂರು ಹೋಗಬೇಕು. ಫ್ಲೈಟಲ್ಲಿ ಉಪ್ಪಿಟ್ಟು ಮತ್ತು ಇಡ್ಲಿ ಕೊಟ್ಟಿದ್ದರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ. ಚೆನ್ನಾಗಿತ್ತು. ಕಂಪೇರ್ಡ್ ಟು ಲಂಚಲ್ಲಿ ಜಾಕ್ ಫ್ರೂಟ್ ಕೊಟ್ಟಿದ್ರಲ್ಲ, ಅಂದರೆ ಜಾಕ್ ಫ್ರೂಟ್ ಬಿರಿಯಾನಿ ಕೊಟ್ಟಿದ್ರಲ್ಲ, ಅದಕ್ಕಿಂತ ಲೈಕ್ ಇಡ್ಲಿ ಮತ್ತು ಉಪ್ಪಿಟ್ಟು ಚೆನ್ನಾಗಿತ್ತು. ಈವನ್ ಏರ್ ಇಂಡಿಯಾದಲ್ಲೂ ಕೂಡ ಫುಡ್ಡೆಲ್ಲ ಚೆನ್ನಾಗಿರುತ್ತೆ. ಬಟ್ ನಾನು ಈ ಸತಿ ಬಂದಿದ್ದು ಬ್ರಿಟಿಷ್ ಏರ್ವೇಸು. ಮತ್ತು ಇವಾಗ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ತುಮಕೂರಿಗೆ ಟ್ರಾವೆಲ್ ಮಾಡಬೇಕು. ತಿರ್ಗಿ ಮತ್ತೆ ಒಂದು 2.5 ಅವರ್ಸ್ ಜರ್ನಿ ಆಗುತ್ತೆ. ಸೊ ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ಆಲ್ಮೋಸ್ಟ್ ಒಂದು 3 ಅವರ್ಸ್ ಜರ್ನಿ ಆಗುತ್ತೆ. ಸೊ ಅದಕ್ಕೆ ನಾನು ಮನೇಲಿ ಇವಾಗ ನನಗೆ 5:30ಗೆ ಬರಬೇಕು ಅಂತಂದರೆ, ಅವರು ಮನೇಲಿ ಒಂದು 2 o'clock
6ಕ್ಕೆ ಎದ್ಬಿಟ್ಟು ಅಲ್ಲಿಂದ ಬಿಡಬೇಕು. ಸೊ ಅದಕ್ಕೆ ನಾನೇ ಬರ್ತೀನಿ ಬಸ್ಸಲ್ಲಿ ಅಂತ ಹೇಳಿದೆ. ತುಮಕೂರಿಂದ ನನ್ನ ಪಿಕ್ ಮಾಡ್ತಾರೆ. ಸೊ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಏರ್ಪೋರ್ಟಲ್ಲಿ ಈವನ್ ಬಸ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಈ ಥರ ಟ್ರಾವೆಲ್ ಮಾಡಿದ್ದು. ಮತ್ತು ಲಗೇಜು ಕೂಡ ಏನು ಜಾಸ್ತಿ ಇರಲಿಲ್ಲ. ಯಾವಾಗಲೂ ಲಂಡನ್ನಿಂದ ಬರಬೇಕಾದ್ರೆ ಏನು ಅಷ್ಟೊಂದೇನು ಲಗೇಜ್ ಇರೋದಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿಂದ ಏರ್ಪೋರ್ಟಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ತುಮಕೂರು ಬಸ್ ತೊಗೊಂಡೆ. ಸೊ ಅಲ್ಲಿಂದ ತುಮಕೂರಿಂದ ಬಂದು ಮನೆಯಿಂದ ಪಿಕ್ ಮಾಡ್ತಾರೆ. ಸೊ ಇದು ನನ್ನ ಇವತ್ತಿನ ವ್ಲಾಗ್. ನಂಗೆ ಫ್ರೀಕ್ವೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.